ಹೈಕೋರ್ಟ್ ಕಟಕಟೆಯಲ್ಲಿ ಮೂಡಾ ಫೈಟ್, ಘಟಾನುಘಟಿ ವಕೀಲರಿಂದ ವಾದ ಪ್ರತಿವಾದ. ಸಿಎಂಗೆ ಇಂದು ಸಿಗುತ್ತಾ ಬಿಗ್ ರಿಲೀಫ್? ಸೈಟ್ ಸಂಕಷ್ಟದಿಂದ ಸಿಎಂಗೆ ಮುಕ್ತಿಗೆ ಹರಕೆ. ಯಾದಗಿರಿಯಲ್ಲಿ ಸಿದ್ದು ಫ್ಯಾನ್ಸ್ ಉರುಳು ಸೇವೆ. ಆಂಜನೇಯ ಸ್ವಾಮಿಗೆ ದೀರ್ಘದಂಡ ನಮಸ್ಕಾರ. ದೋಸ್ತಿಗಳ ವಿರುದ್ಧ ಕಾಂಗ್ರೆಸ್ ದಂಗಲ್, ರಾಜಭವನಕ್ಕೆ ಕೈಪಡೆ ಚಲೋ. ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಆದೇಶಿಸೋಕೆ ಆಗ್ರಹ. ಬಳ್ಳಾರಿ ಜೈಲಿನಲ್ಲೂ ದರ್ಶನ್ ಅಭಿಮಾನಿಗಳ ಕಾಟ. ದಾಸನ ದರ್ಶನಕ್ಕಾಗಿ ಕಾತರ. ಕೈದಿಗಳ ಬೇಡಿಕೆಯಿಂದ ಸಿಬ್ಬಂದಿಗೆ ಕಿರಿಕಿರಿ. ಅಕ್ಕ ಸಮ್ಮೇಳನದಲ್ಲಿ ಸಂಗೀತ ರಸ ಸಂಜೆ. ನವೀನ್ ಸಜ್ಜು ಮ್ಯೂಸಿಕಲ್ ನೈಟ್ ಮೋಡಿ. ಸಾಗರದಾಚೆ 3 ದಿನ ಕನ್ನಡಿಗರ ಹಬ್ಬ. ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಸಲ್ಲಿಕೆ ಮಾಡಿರುವ ರಿಟ್ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ ಅಂಗಳದಲ್ಲಿ ನಡೀತಾ ಇದೆ. ಅದರ ನಾನ್ ಸ್ಟಾಪ್ ಕವರೇಜ್ ಅನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ರಾಜಭವನ್ ಚಲೋ, ಕಾಂಗ್ರೆಸ್ನಿಂದ ರಾಜಭವನ್ ಚಲೋ. ಮತ್ತೊಂದು ಕಡೆಯಲ್ಲಿ ಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳ ರಿಟ್ ಅರ್ಜಿಯ ವಿಚಾರಣೆ. ತುಷಾರ್ ಮೆಹ್ತಾ ಅವರು ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಪರವಾಗಿ. ಅನೇಕ ಅಂಶಗಳನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಮುಖ್ಯಮಂತ್ರಿಗಳ ಪರವಾಗಿ ವಾದವನ್ನ ಮಂಡಿಸಿದ್ರು. ಅದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ ಅನ್ನ ಇದೀಗ ತುಷಾರ್ ಮೆಹ್ತಾ ಅವರು ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ದೂರಿನ ಅಂಶಗಳ ಆಧಾರದ ಮೇಲೆ ನೋಟಿಸ್ ಅನ್ನ ನೀಡಲಾಗಿದೆ. ಜುಲೈ 26ರಂದು ಸಿಎಂಗೆ ಶೋಕಾಸ್ ನೋಟಿಸ್ ಅನ್ನ ನೀಡಲಾಗಿದೆ. ಈ ನೋಟಿಸ್ ಸಾರಾಂಶ ಕೇವಲ ಅಬ್ರಹಾಂ ದೂರನ್ನ ಅವರಿಗೆ ರಿಕ್ವೆಸ್ಟ್ ಕೂಡ ಹೋಗಿದೆ. ಅದೆಲ್ಲ ಕೂಡ ತನಿಖೆ ಆಗಿದೆ. ಅವೆಲ್ಲ ತನಿಖೆ ಆಗಿ ಕೋರ್ಟ್ಗಳನ್ನ ಆದೇಶದ ಮೇಲೆಗೆ ಇನ್ವೆಸ್ಟಿಗೇಷನ್ ಬಹಳ ದೊಡ್ಡದಾಗಿ ನಡೆದು ಈ ಸಂದರ್ಭದಲ್ಲಿ ತನಿಖೆ ಆಗಿದೆ. ತನಿಖೆ ಆಗಿದ್ದಂತ ಕೇಸ್ಗಳಲ್ಲಿ ಬಹುಶಃ ಈ ಮೇಲೆ ಯಾವ ರೀತಿ ಪ್ರಯೋಗ ಮಾಡಿದ್ರು ಅದಕ್ಕಿಂತ ಮುಂಚಿತವಾಗಿ, ಯಾಕೆಂದ್ರೆ ಎಲ್ಲ ದಾಖಲೆಗಳಿತ್ತು, ಎನ್ಕ್ವೈರಿಗಳಾಗಿತ್ತು. ಏನು ಸೆಕ್ಷನ್ಗಳನ್ನ ಉಪಯೋಗಿಸಿ ಸಂವಿಧಾನದಲ್ಲಿ ಏನು ಅವಕಾಶಗಳಿದೆ, ಕ್ರಿಮಿನಲ್ ಸೆಕ್ಷನ್, ಈಗಿರುವಂತ ಹೊಸ ಕಾನೂನುಗಳು, ಇವೆಲ್ಲ ಏನಿದೆ ಅದೇ ಪ್ರಕಾರ ಅವತ್ತಿನ ಕಾಲದಲ್ಲೇ ಬಹುಶಃ 1 ವಾರ ಆಗ್ಲಿ 10 ದಿನ ಆಗ್ಲಿ ಟೈಮ್ ತೆಗೆದುಕೊಂಡು ಮಾಡಬಹುದು. ಆಗಸ್ಟ್ 8ರಂದು ಮುಖ್ಯ ಕಾರ್ಯದರ್ಶಿಗೆ ಸೂಚನೆಯನ್ನ ನೀಡಲಾಗಿದೆ. ಈ ಫೈಲ್ ಪುಟ್ಟಪ್ ಮಾಡೋಕೆ ಸೂಚನೆಯನ್ನ ನೀಡಲಾಗಿದೆ ಅಂತ ಹೇಳಿ ತುಷಾರ್ ಮೆಹ್ತಾ ಅವರು ವಾದ ಮಂಡಿಸ್ತಾರೆ. ಅದಾಗ ಜಡ್ಜ್ ಪುಟ್ಟಪ್ ಆಗಿದೆಯಾ ಅಂತ ಹೇಳಿ ಪ್ರಶ್ನೆ